Let us start. Okay, so today's topic is acids, bases and salts. So today what we'll be dealing with is acids ಮತ್ತೆ bases ಅನ್ನ ಇವತ್ತು ಕಲಿಯೋಣ, salts ಅನ್ನ next class ಅಲ್ಲಿ ಕಲಿಯೋಣ. Okay, so first before going on to what is acids, bases theory wise ಹೋಗೋಕ್ಕಿಂತ ಮುಂಚೆ some general introduction ನೋಡೋಣ, ಏನು acids, bases ಅಂದ್ರೆ. ಓಕೆನಾ? So if you see here, you see ಇಲ್ಲಿ ಏನಾಗಿದೆ, there is a cup, ಏನೋ ಒಂದು ತರದ ಸಾಲ್ಟ್ ಇದೆ. ಬೇಸಿಕಲಿ ಏನ್ ಸಾಲ್ಟ್ ಇದು, ದಿಸ್ ಇಸ್ ಅ ಕೆಮಿಕಲ್. ಓಕೆ, ಏನಿದೆ ಇಲ್ಲಿ ಒಂದು ಕೆಮಿಕಲ್ ಇದೆ. ಸೊ ಏನ್ ಹೇಳ್ತಿದ್ದಾರೆ ಇಲ್ಲಿ, ಏನ್ರ ಬಗ್ಗೆ ಕೇಳ್ತಿದ್ದಾರೆ, ಆ ಕೆಮಿಕಲಿನ ನೇಚರ್ ಏನು, ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಕೆಮಿಕಲ್ ಅಂತ ಕೇಳ್ತಾ ಇದ್ದಾರೆ, ರೈಟ್? Okay, so now what is the nature of this chemical andre, here what are they referring to nature, ಏನು ನೇಚರ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ, ನೇಚರ್ ಅಂದ್ರೆ ಇಲ್ಲಿ ಪ್ರಕೃತಿ ಅಲ್ಲ, ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ತಾ ಇಲ್ಲ. here the nature what we are talking about is ಅದರ ಈಗ ನೇಚರ್ ಅಂದ್ರೆ ಯಾವ ತರ ಹೇಳ್ಬೋದು ಅಂದ್ರೆ, ಸಪೋಸ್ ಈಗ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಕೆಲವ್ರು ಹೇಗಿರ್ತಾರೆ, ತುಂಬಾ ಕ್ಯೂಟ್ ಆಗಿರ್ತಾರೆ, ಸ್ಮೈಲಿ ಆಗಿರ್ತಾರೆ, ರೈಟ್? ಇನ್ ಕೆಲವ್ರು ಹೆಂಗಿರ್ತಾರೆ, ಮುಖ ಊದಿಸ್ಕೊಂಡು ಯಾವಾಗ್ಲೂ ಹಿಂಗೆ ಮಾಡ್ಕೊಂಡಿರ್ತಾರೆ, ಹೌದಾ? ಸೊ ಅದನ್ನ ನಾವೇನಂತ ಹೇಳ್ತೀವಿ, ನೇಚರ್ ಅಂತ ಹೇಳ್ತೀವಿ. ಸೊ ಹಿಯರ್ ವಾಟ್ ಕೈಂಡ್ ಆಫ್ ನೇಚರ್ ಆರ್ ವಿ ಟಾಕಿಂಗ್ ಅಬೌಟ್, ವಿ ಆರ್ ಟಾಕಿಂಗ್ ಅಬೌಟ್ ದ ನೇಚರ್ ಆಫ್ ದ ಕೆಮಿಕಲ್. ಕೆಮಿಕಲಿನ ನೇಚರ್ ಯಾವ ತರ ಇದೆ, ಯಾವ ತರ ಇರ್ಬೋದು ಕೆಮಿಕಲಿನ ನೇಚರ್? It can be acidic, it can be base, if not it can be neutral. ಹೌದಾ? ಯಾವ್ಯಾವ ತರ ಇರುತ್ತೆ ನನ್ನ ಕೆಮಿಕಲಿನ ನೇಚರ್, ಇದರ್ ಆಸಿಡ್ ಅಥವಾ ಬೇಸ್ ಅಥವಾ ನ್ಯೂಟ್ರಲ್. ಈಗ ಆಸಿಡ್ ಅಂತ ಹೇಳ್ತಾ ಇದ್ದೀನಿ, ಬೇಸ್ ಅಂತ ಹೇಳ್ತಾ ಇದ್ದೀನಿ, ನ್ಯೂಟ್ರಲ್ ಅಂತ ಹೇಳ್ತಿದ್ದೀನಿ. ಯೂಶಲಿ ಆಸಿಡ್ ಮತ್ತೆ ಬೇಸ್ ಏನಂತ ನಿಮಗೆ ಗೊತ್ತಿರುತ್ತೆ, ದೇ ಆರ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಈಚ್ ಅದರ್. ಆಸಿಡ್ಸ್ ಮತ್ತೆ ಬೇಸ್ ಏನಿದೆಯೋ ಅವು ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುತ್ತೆ, ರೈಟ್? ಸೊ ನಾವು ಸಪೋಸ್ ಈಗ ನಾನು ಹೇಳ್ಬೇಕು ಅಂದ್ರೆ ಆಸಿಡ್ಸ್, ಬೇಸ್ ಮತ್ತೆ ನ್ಯೂಟ್ರಲ್ ಏನಪ್ಪಾ ಹಿಂಗಂದ್ರೆ, ಆಸಿಡ್ಸ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು, ನ್ಯೂಟ್ರಲ್ ಅಂದ್ರೆ ಏನು. ಸಪೋಸ್ ಈಗ ಇಲ್ಲಿ ನಿಮ್ಗೆ, give me a moment. ಓಕೆ, ಇಲ್ಲಿ ನಾನು ಆಸಿಡ್ ಅನ್ನ ಮ್ಯಾಥಮೆಟಿಕಲಿ ಪಾಸಿಟಿವ್ ಅಂತ ತಗೊಳ್ತೀನಿ, ಓಕೆನಾ? ಬೇಸ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ನ್ಯೂಟ್ರಲ್, ಸೊ ಈಗ ಫಿಲ್ಮ್ಸ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಒಬ್ಬ ಹೀರೋ ಇರ್ತಾನೆ, ಒಬ್ಬ ವಿಲನ್ ಇರ್ತಾನೆ, ಹೌದಾ? ಇಲ್ಲಿ ಹೀರೋ ಏನೋ ಆಸಿಡ್ ಅಂತ ಅನ್ಕೊಳ್ಳೋಣ, ಬೇಸ್ ಅನ್ನ ವಿಲನ್ ಅನ್ಕೊಳ್ಳೋಣ. ನ್ಯೂಟ್ರಲ್ ಏನೇನು, ಮಧ್ಯದಲ್ಲಿ ಬರ್ತಾವಲ್ಲ ಎಕ್ಸ್ಟ್ರಾ ಅಡಿಷನ್ಸ್, ಯಾರೋ ಒಬ್ರು ಮಧ್ಯದಲ್ಲಿ ಬಂದು ಜೋಕ್ಸ್ ಮಾಡ್ತಾರಲ್ಲ, ಈ ಕಾಮಿಡಿಗಳು, ಅಂತವ್ರಿಗೆ ಏನಂತ ಹೇಳ್ತೀವಿ, ನ್ಯೂಟ್ರಲ್ ಅಂತ ಹೇಳ್ತೀವಿ, ಓಕೆನಾ? ಸೊ ಈಗ ಇಲ್ಲಿ ಆಸಿಡ್ ಪಾಸಿಟಿವ್ ಅಂದ್ರೆ ಏನಂತ ಅನ್ಕೊಳ್ಳೋಣ, ಮೇ ಬಿ +5 ಅಂತ ಅನ್ಕೊಳ್ಳೋಣ, ಓಕೆನಾ? ಸೊ ನಾವು ವಾಟ್ ಇಸ್ ಬೇಸ್, ಇಟ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಟ್, ಹೌದಾ? ಸೊ ಹಾಗಾದ್ರೆ ಬೇಸ್ ಏನಂತ ತಗೊಳ್ಳೋಣ, -5 ಅಂತ ತಗೊಳ್ಳೋಣ. ಸೊ +5 -5 ಟೋಟಲ್ ಏನಾಗುತ್ತೆ, 0. ಸೊ ದಿಸ್ 0 is referring to the neutrality. ಸೊ ಆಸಿಡ್ ಅಂದ್ರೆ ಏನು, ಮ್ಯಾಥಮೆಟಿಕಲಿ ಇಫ್ ಇಟ್ ಇಸ್ ಸಮ್ ಪಾಸಿಟಿವ್ ಸ್ಪೀಸೀಸ್, ಬೇಸ್ ಏನಾಗುತ್ತೆ, ನೆಗೆಟಿವ್ ಸ್ಪೀಸೀಸ್ ಆಗುತ್ತೆ. ಸೊ ಕಾಂಬಿನೇಷನ್ ಆಫ್ ಆಸಿಡ್ ಅಂಡ್ ಬೇಸ್ ಫಾರ್ಮ್ಸ್ ನ್ಯೂಟ್ರಲ್, ಓಕೆನಾ? ಕಾಂಬಿನೇಷನ್ ಆಫ್ ಆಸಿಡ್ ಪ್ಲಸ್ ಬೇಸ್ ಟುಗೆದರ್ ಏನನ್ನ ಫಾರ್ಮ್ ಮಾಡುತ್ತೆ, ನ್ಯೂಟ್ರಲ್ ಸ್ಪೀಶೀಸ್ ಅನ್ನ ಫಾರ್ಮ್ ಮಾಡುತ್ತೆ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಸಿಂಪಲ್ ಟಾಪಿಕ್. ನೌ ಮೂವಿಂಗ್ ಆನ್, I hope you understood what is neutralization. Now moving on. Okay, ಈಗ ನಾವೇನ್ ಮಾಡೋಣ, ವಾಟ್ ಆರ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಆಸಿಡ್ ಮತ್ತೆ ಬೇಸಸ್ ಅಂತ ಚೆಕ್ ಮಾಡೋಣ. ಓಕೆ, ಅಟ್ ಫಸ್ಟ್ ಈಗ ಆಸಿಡ್ಸ್ ಮತ್ತೆ ಬೇಸಸ್ ಜನರಲಿ ಏನು ಅಂತ ಗೊತ್ತಾಯ್ತು. ನಾವು ವಾಟ್ ಆರ್ ದ ಮೇನ್ ಬೇಸಿಕ್ ಥಿಂಗ್ಸ್ ಬಿಟ್ವೀನ್, ಬೇಸಿಕ್ ಡಿಫರೆನ್ಸಸ್ ಬಿಟ್ವೀನ್ ಆಸಿಡ್ಸ್ ಅಂಡ್ ಬೇಸಸ್ ಅಂತ ನೋಡೋಣ. ಸೊ ದ ಫಸ್ಟ್ ಥಿಂಗ್ ಇಸ್ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ಸಾರ್ ಅಂದ್ರೆ ಏನು, ಹುಳಿ ಅಂತಾರಲ್ವಾ, ಸೋರ್ ಅಂದ್ರೆ ಏನು, ಹುಳಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಆಸಿಡ್ಸ್. ಯೂಶಲಿ ಆಸಿಡ್ಸ್ ಏನಾಗುತ್ತೆ, ಸೋರಿನ್ ಟೇಸ್ಟ್ ಆಗಿರುತ್ತೆ. ಹಂಗನ್ಬಿಟ್ಟು ಹೆಚ್ಚಿನ ತಗೊಂಡ್ ಲ್ಯಾಬ್ ಅಲ್ಲಿ ಸೋರ್ ಇರುತ್ತಲ್ಲ ನೋಡೋಕೆ ಅಂತ ಕುಡಿಯಕ್ ಆಗಲ್ಲ. ಯೂಶಲಿ ಅವರ ಟೇಸ್ಟ್ ಹೇಗಿರುತ್ತೆ, ಹುಳಿ ಹುಳಿ ತರ ಇರುತ್ತೆ. ಈಗ ಮನೇಲಿ ನಾವು ಲೆಮನ್ ಅನ್ನ ಯೂಸ್ ಮಾಡ್ತೀವಿ, ಸಿಟ್ರಿಕ್ ಆಸಿಡ್ ಯಾವ ತರ ಇರುತ್ತೆ, ತುಂಬಾ ಹುಳಿ ಇರುತ್ತೆ, ಹೌದಾ? ನೆನ್ಸ್ಕೊಂಡ್ರೆ ಹುಳಿ ಅನ್ಸಲ್ವಾ? ಸೊ ದಟ್ ಇಸ್ ವಾಟ್ ಇಸ್ ಆಸಿಡ್, ದ ಟೇಸ್ಟ್ ವಿಲ್ ಬಿ ಸೋರ್. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಿ, ದೇರ್ ಇಸ್ ಒನ್ ಲೆಮನ್, ಬೇಬಿ ಏನ್ ಮಾಡ್ತಿದೆ, ಹುಳಿಯನ್ನ ತಿಂತಿದೆ. ಸಿ ದ ಎಕ್ಸ್ಪ್ರೆಷನ್ ಹೌ ಇಟ್ ಡಸ್, ಏನದು, ಸಾರ್ ಅನ್ನ ತೋರಿಸ್ತಿದೆ, ರೈಟ್? ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇದೇನಪ್ಪ, ಹುಳಿ, ಹುಣಸೆಹಣ್ಣು, ಹೌದಾ? ಟ್ಯಾಮ್ರಿನ್, even that is one tartaric acid, even that is sour in taste, right? Moving on to curd, ಏನಂತಾರೆ, ಮೊಸರು, ಅದು ಕೂಡ ಒಂದು ಲ್ಯಾಕ್ಟಿಕ್ ಆಸಿಡ್, even that is sour in taste.
ತುಂಬಾ ಹುಳಿ ಇರೋದಿಲ್ಲ, ಬಟ್ ಸ್ಟಿಲ್ ಅದರಲ್ಲಿ ಇರುವಂತಹ ಟೇಸ್ಟ್ ಏನು ಬೇಸಿಕ್ ಆಗಿ ಹುಳಿ. ಹೌದಾ? ಇನ್ನೊಂದು ಹೇಳ್ಬೇಕಂದ್ರೆ ವಿನೆಗರ್, ಯೂಶಲಿ ತುಂಬಾ ನಿಮ್ಮ ಗೋಬಿ ಮಂಚೂರಿಗೆಲ್ಲ ಹಾಕ್ತಾರಲ್ಲ, ವಾಟ್ ಇಸ್ ದಟ್? ವಿನೆಗರ್. That is nothing but an acetic acid, sour, right? Now moving on to bases. Bases ಯಾವ ತರ ಇರುತ್ತೆ? Usually they will be bitter in taste. So ಈಗ bases ಗೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಿ, ಯಾವ್ದಪ್ಪ? ಸೋಪ್ಗಳು. ಯಾರಾದ್ರೂ ಸಣ್ಣವರಿದ್ದಾಗ ಸೋಪ್ ಅನ್ನ ತಿಂದಿದ್ದೀರಾ? ನಾನಂತೂ ತಿಂದಿದ್ದೀನಿ. ಸ್ನಾನ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಮಿಸ್ ಆಗಿ ಸೋಪ್ ನೀರ್ ಒಳಗೆ ಹೋಗುತ್ತೆ. ಹೌದಾ? ಅದ್ ಯಾವ ತರ ಇರುತ್ತೆ? ಇಟ್ ವಿಲ್ ಬಿ ಬಿಟರ್ ಇನ್ ಟೇಸ್ಟ್, ರೈಟ್? So what is the example for bases? Common example is soap, right? Now one more example what I can give is baking soda. Usually baking soda na ನಾವು ಮನೆಗಳಲ್ಲಿ ದೋಸೆಗೆಲ್ಲ ಹಾಕ್ತೀವಿ. ಹೌದಾ? ಅದು ಯಾವ ತರ ಇರುತ್ತೆ? It will be bitter in taste. Let me just see what. Okay. Okay, so this is the first difference. What is that? Acids are sour in taste and bases are bitter in taste. Okay, moving on to the second one. ಏನಪ್ಪ main difference ಅಂದ್ರೆ ನನ್ನ acids ಯೂಶಲಿ ಆಸಿಡ್ಸ್ ಮತ್ತೆ ಬೇಸಸ್ ಅನ್ನ ಬೇಸಿಕ್ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಂದ್ರೆ ನಾವ್ ಏನನ್ನ ಯೂಸ್ ಮಾಡ್ತೀವಿ ನಿಮ್ಗೆ ತೋರಿಸಿರ್ಬೋದು 10th ಸ್ಟ್ಯಾಂಡರ್ಡ್ ಅಲ್ಲಿ ಲಿಟ್ಮಸ್ ಪೇಪರ್ ಅಂತ ಒಂದಿರುತ್ತೆ. ಹೌದಾ? ನಮ್ಮ ಹತ್ರ ಎರಡು ತರದ ಲಿಟ್ಮಸ್ ಪೇಪರ್ಸ್ ಇರುತ್ತೆ. ಒಂದು ಬ್ಲೂ ಲಿಟ್ಮಸ್ ಪೇಪರ್, ಇನ್ನೊಂದು ಪಿಂಕ್ ಲಿಟ್ಮಸ್ ಪೇಪರ್. ಅದು ಒಂದು ಸಣ್ಣ ಸ್ಟ್ರಿಪ್ ತರ ಇರುತ್ತೆ. ಹೌದಾ? ಸಣ್ಣ ಸ್ಟ್ರಿಪ್ ತರ ಇರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ? ಆಸಿಡ್ ಅಥವಾ ಬೇಸ್ ಅಂತ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ರೈಟ್? ಸೊ ಲಿಟ್ಮಸ್ ಪೇಪರ್ ಏನ್ ಮಾಡ್ತೀವಿ ಅಂದ್ರೆ, ಸಪೋಸ್ ನಾನು ಆಸಿಡ್ ಅಲ್ಲಿ ಆ ಲಿಟ್ಮಸ್ ಪೇಪರ್ ಅನ್ನ ಡಿಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಯೂಶಲಿ the litmus paper which is used to check acids is blue in color. Okay na? Blue litmus paper ಅನ್ನ ಯೂಸ್ ಮಾಡ್ತೀವಿ. ಆ ಲಿಟ್ಮಸ್ ಪೇಪರ್ ಅನ್ನ ನಾನು ಡಿಪ್ ಮಾಡಿದ್ರೆ ಆಸಿಡ್ ಒಳಗೆ it turns red. ಸೊ ಇಲ್ಲೇನ್ ಕೊಟ್ಟಿದ್ದಾರೆ? whenever acids blue litmus ಅನ್ನ ನಾನು ಆಸಿಡ್ಸ್ ಒಳಗೆ ಹಾಕಿದ್ರೆ ಯಾವ ಕಲರ್ ಬರುತ್ತೆ? ನನಗೆ ರೆಡ್ ಕಲರ್ ಬರುತ್ತೆ. ಅದೇ ತರ ಬೇಸಸ್ ಗೆ ರೆಡ್ ಲಿಟ್ಮಸ್ ಪೇಪರ್ ಇರುತ್ತೆ. ಏನಿರುತ್ತೆ? ರೆಡ್ ಲಿಟ್ಮಸ್ ಪೇಪರ್. ಸೊ ನಾನು ಅದನ್ನ ಬೇಸಸ್ ಒಳಗೆ ಹಾಕಿದ್ರೆ ಯಾವ ಕಲರ್ ಆಗುತ್ತೆ? ಇಟ್ ಟರ್ನ್ಸ್ ಟು ಬ್ಲೂ. ವೆನೆವರ್ ಇನ್ ಆಸಿಡ್ಸ್ ಗೆ ನಾನು ಏನನ್ನ ಯೂಸ್ ಮಾಡ್ತೀನಪ್ಪ? ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಯೂಸ್ ಮಾಡ್ತೀನಿ. ಅದನ್ನ ಡಿಪ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ? ರೆಡ್ ಬರುತ್ತೆ. ಬೇಸಸ್ ಗೆ ರೆಡ್ ಲಿಟ್ಮಸ್ ಪೇಪರ್ ಅನ್ನ ಯೂಸ್ ಮಾಡ್ತೀನಿ. ಯಾವ ಕಲರ್ ಗೆ ಟರ್ನ್ ಆಗುತ್ತೆ? ಬ್ಲೂಗೆ. ಈಗ ನೀವು ಕೇಳ್ಬೋದು, ಮ್ಯಾಮ್ ಆಸಿಡ್ ಗೆ ನೀವು ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಹಾಕಿದ್ರೆ ರೆಡ್ ಬರುತ್ತೆ ಅಂತ. ಅದೇ ಈಗ ಬೇಸಸ್ ಗೆ ಆ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ತಗೊಂಡ್ರೆ ಏನಾಗುತ್ತೆ ಮ್ಯಾಮ್ ಅಂತ ನೀವು ಕೇಳ್ಬೋದು. ಏನೂ ಆಗೋದಿಲ್ಲ, ಬ್ಲೂ ಹಂಗೆ ಇರುತ್ತೆ, ಚೇಂಜ್ ಆಗಲ್ಲ. ಓಕೆನಾ? ಓನ್ಲಿ ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್ ವೆನ್ ಆಸಿಡ್ ಇಸ್ ಆಡೆಡ್. ಅದೇ ತರ ರೆಡ್ ಲಿಟ್ಮಸ್ ಅನ್ನು ತಗೊಂಡೋಗಿ ನೀವು ಆಸಿಡ್ ಡಿಪ್ ಮಾಡಿದ್ರೆ ಅದು ರೆಡ್ ಆಗಿ ಉಳಿಯುತ್ತೆ, ಚೇಂಜ್ ಆಗೋದಿಲ್ಲ. ಸೊ ಯು ಕಮ್ ಟು ನೋ ವೆದರ್ ಇಟ್ ಇಸ್ ಆಸಿಡ್ ಆರ್ ಬೇಸ್. This is the second difference between acid and base. Moving on to the third difference. Okay na? Third difference ಏನಿದೆ? This is based on the Arrhenius concept. Arrhenius concept of acid base ಅಂತ ಒಂದು ಬರುತ್ತೆ. So according to that ಏನ್ ಹೇಳುತ್ತೆ definition ಏನು? What are acids ಅಂದ್ರೆ, acids are the one which dissolve in water to release H plus ions. ಅಂದ್ರೆ whenever acid dissolves in water, what does it give? It gives H plus ions. ಅಂದ್ರೆ protons ಅನ್ನ ಕೊಡುತ್ತೆ. Okay, so that is about acids. Moving on to bases. So bases ಅಂದ್ರೆ ಏನಪ್ಪಾ? Bases are the ones which dissolve in water to give what? OH minus ions. Now what do you mean by OH andre? Hydroxyl. Okay na? Hydroxyl ions ಗೆ ನಾವೇನಂತ ಹೇಳ್ತೀವಿ? OH minus ions ಅಂತ ಹೇಳ್ತೀವಿ. I hope you understood this Arrhenius concept. According to Arrhenius concept, what is acid? Acids are the one ನೀರಲ್ಲಿ ಹಾಕಿದ ತಕ್ಷಣ ಅದೇನಾಗಿ ಸ್ಪ್ಲಿಟ್ ಆಗುತ್ತೆ? H plus ions ಅನ್ನ ಕೊಟ್ರೆ ಅವು acids. ಬೇಸಸ್ ಏನನ್ನ ಕೊಡುತ್ತೆ? ನೀರಲ್ಲಿ ಹಾಕಿದ್ರೆ OH minus ions ಅನ್ನ ಕೊಡುತ್ತೆ. So this is the basic difference between acids and bases. Now let us learn little more about the aqueous solutions. ಈಗ ನಾನು ಹೇಳಿದ್ನಲ್ವಾ aqueous solutions of acid base ಅಂದ್ರೆ acids ನೀರಲ್ಲಿ ರಿಲೀಸ್ ಆದ್ರೆ ಯಾವ ತರ ಆಗುತ್ತೆ ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಓಕೆ, ಸೊ ಸಪೋಸ್ ಫಸ್ಟ್ ಎಕ್ಸಾಂಪಲ್ ನಾನು ತಗೊಳ್ತೀನಿ. HCl ಎಲ್ಲರೂ ಕೇಳಿರ್ಬೋದು. ಹೌದಾ? ನಾವು HCl ಅಂದ್ರೆ ಯೂಶಲಿ ಏನಪ್ಪಾ? ಇಟ್ ಇಸ್ ನಥಿಂಗ್ ಬಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೌದಾ? ಯೂಶಲಿ ನೀವೆಲ್ಲರೂ ಕೇಳಿರ್ತೀರಾ. ಸೊ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನಾನು ನೀರಲ್ಲಿ ಹಾಕಿದ್ರೆ, ಓಕೆ, ನಾನು ನೀರಲ್ಲಿ ಡಿಪ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಅದು ಯಾವ ತರ ಸ್ಪ್ಲಿಟ್ ಆಗುತ್ತೆ? ಇಟ್ ಸ್ಪ್ಲಿಟ್ಸ್ ಇಂಟು H plus and Cl minus. ಸೊ ಎಲ್ಲ ಏನಾಗಿದೆ? H plus ions dissociate ಆಗುತ್ತಲ್ವಾ, ಅದನ್ನ ನಾವೇನಂತ ಹೇಳ್ತೀವಿ? acids. That is the reason it is called as acids. Now moving on, suppose ನಾನು ಸೆಕೆಂಡ್ ಎಕ್ಸಾಂಪಲ್ ಕಿಂಗ್ ಆಫ್ acids ಅಂತ ಹೇಳ್ತಾರೆ. ಯಾವ್ದಪ್ಪ ಅದು?
right? King of acids, which is that H2SO4. ಇದೇನು ಸಲ್ಫ್ಯೂರಿಕ್ ಆಸಿಡ್. H2SO4 ಅಂದ್ರೆ ಏನು? ಸಲ್ಫ್ಯೂರಿಕ್ ಆಸಿಡ್. ಹೌದಾ? ಅದನ್ನ ಕಿಂಗ್ ಆಫ್ ಆಸಿಡ್ಸ್ ಅಂತ ಹೇಳ್ತಾರಾ? ಸೊ ಇದನ್ನ ಈಗ ಸ್ಪ್ಲಿಟ್ ಮಾಡಿದ್ರು. ಹೌ ವಿಲ್ ಇಟ್ ಬಿ? ಈಗ ನಾನು ಸಲ್ಫ್ಯೂರಿಕ್ ಆಸಿಡ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ಸೊ ಹೌ ಡಸ್ ಇಟ್ ಸ್ಪ್ಲಿಟ್? ಒಂದು H ಪ್ಲಸ್ ಕಾಮನ್, ಇನ್ನೊಂದು ಯಾವ ತರ? SO4 2 minus. So ಯಾವ ತರ? Sulfuric acid when dissolved in water, what does it give? H plus and SO4 2 minus. ಇಲ್ಲಿ ಕಾಮನ್ ಏನಾಗ್ತಿದೆ? H plus ions ರಿಲೀಸ್ ಆಗ್ತಾ ಇದೆ. ನಾವು ಮೂವಿಂಗ್ ಆನ್. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಕಾರ್ಬೋನಿಕ್ ಆಸಿಡ್ H2CO3. ಸೊ ಇದನ್ನ ನೀರಲ್ಲಿ ಹಾಕ್ತೇವೆ ಅಂತ ಅನ್ಕೊಳ್ಳಿ. ಈಗ ಆಲ್ರೆಡಿ ನಿಮಗೂ ಗೊತ್ತಾಗಿರುತ್ತೆ ಏನೇನು ರಿಲೀಸ್ ಆಗುತ್ತೆ? H plus and CO3 2 minus. ಸಪೋಸ್ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ತೀನಿ. ಫಾಸ್ಫೋರಿಕ್ ಆಸಿಡ್ H3PO4. ಫಾಸ್ಫೋರಿಕ್ ಆಸಿಡ್ ಅಂದ್ರೆ ಏನಪ್ಪಾ? H3PO4. ಅದನ್ನ ನಾನು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ನನಗೆ ಏನ್ ಬರುತ್ತೆ? H plus plus PO4 right 3 minus ಏನ್ ಬರುತ್ತೆ? H plus and PO4 3 minus ಬರುತ್ತೆ. ಈಗ ಐ ಹೋಪ್ ಯು ಅಂಡರ್ಸ್ಟುಡ್ ಹೌ ದ ಸ್ಪ್ಲಿಟಿಂಗ್ ಇಸ್. ನಿಮಗೆ ಇಲ್ಲಿ ಈ CO3 2 minus PO4 3 minus ಅದನ್ನ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಏನ್ ಬೇಸಿಕ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ whenever a acid is dissolved in water, it splits into H plus and Cl minus ions. Okay. Okay. Okay, what is it? Who's not able to listen to me? I hope I'm clear, students. Am I audible or not? Can just somebody say in the chat box whether I'm audible or not? Oh, okay. Kavya Patil, audible idina? Okay, now moving on. I hope you understood what is acids based on Arrhenius concept. So acids andre eno? Acids are the species when dissolved in water, what is it going to give? H plus ions anna kodutte. I hope you're clear with this topic. Are you clear, students? Okay, Soundarya told yes. Okay, let's move on. ಈಗ ನಾವ್ ಏನನ್ನ ಕಲ್ತ್ವಿ? ಈಗ ನಾವು ಆಸಿಡ್ಸ್ ಅನ್ನ ಕಲ್ತ್ವಿ. ನಾವು ಮೂವಿಂಗ್ ಆನ್ ಟು ಬೇಸಸ್. ಈಗ ಆಸಿಡ್ಸ್ H plus ions ಅನ್ನ ಕೊಡುತ್ತೆ ಅಂತ ಹೇಳಿದೆ. ಸೊ ಬೇಸ್ ಏನನ್ನ ಕೊಡುತ್ತೆ? ಆಪೋಸಿಟ್ ಆಫ್ ದಟ್ ಏನನ್ನ ಕೊಡುತ್ತೆ? OH minus ions ಅನ್ನ. ಸೊ ಲೆಟ್ us see few examples for that. ಓಕೆನಾ? ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಸೊ ದ ಫಸ್ಟ್ ಎಕ್ಸಾಂಪಲ್ ವಾಟ್ ಐ ಹ್ಯಾವ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನ ನೀವು ಎಲ್ಲರೂ ಕೂಡ ಕೇಳಿರ್ತೀರಾ. NaOH, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇದನ್ನ ನಾನು ವಾಟರ್ ಅಲ್ಲಿ ಹಾಕಿದ್ರೆ ನನಗೆ ಏನ್ ಬರುತ್ತೆ? I'll get when it is dissolved in water, ನನಗೆ ಏನೇನ್ ಬರುತ್ತೆ? Na plus and OH minus. ಅಂದ್ರೆ ಏನು? ಹೈಡ್ರಾಕ್ಸಿಲ್ ಅಯಾನ್ ರಿಲೀಸ್ ಆಗುತ್ತೆ. What is released? Hydroxyl ion is being released. NaOH ಅನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ನನಗೆ ಏನೇನ್ ಬರುತ್ತೆ? Na plus and OH minus ions. Okay, next one. Suppose potassium hydroxide ಅನ್ನ ತಗೊಂಡೆ ಅಂತ ಅನ್ಕೊಳ್ಳೋಣ. So what will I get? Again ಇದನ್ನು ಡಿಸಾಲ್ವ್ ಮಾಡಿದ್ರೆ ಸೇಮ್ K plus and OH minus ions. OH ನನಗೆ ಏನಾಗ್ತಿದೆ? ಕಾಮನ್ ಆಗಿ ರಿಲೀಸ್ ಆಗ್ತಾ ಇದೆ. ಸಪೋಸ್ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ತಗೊಳ್ತೀನಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಇದನ್ನ ನಾನು ಸ್ಪ್ಲಿಟ್ ಮಾಡಿದ್ರೆ ನನಗೆ ಏನ್ ಬರುತ್ತೆ? ಐ ವಿಲ್ ಗೆಟ್ Ca2 plus and OH minus ions. ಇಲ್ಲೂ ಕೂಡ ಅದೇ ತರ ಆಗ್ತಿದೆ. ಏನೇ ಸ್ಪ್ಲಿಟ್ ಮಾಡಿದ್ರು ನನಗೆ ಏನ್ ಸಿಗ್ತಿದೆ? ಬೇಸ್ ಅಲ್ಲಿ ಹೈಡ್ರಾಕ್ಸಿಲ್ ಅಯಾನ್ಸ್ ರಿಲೀಸ್ ಆಗ್ತಿದೆ. ಸಪೋಸ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್. MgOH twice. ಸೊ ಇದು ಯಾವ ತರ ಸ್ಪ್ಲಿಟ್ ಆಗ್ತಿದೆ? Mg2 plus and OH minus ions. So ಇಲ್ಲಿ ಏನು ಕಾಮನ್ ಆಗಿ ನನಗೆ ಬರ್ತಾ ಇದೆ? OH, ಹೈಡ್ರಾಕ್ಸಿಲ್ ಅನ್ನೋದು ಕಾಮನ್. So what is base? Base is a species when dissolved in water gives hydroxyl ion. Okay, so ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಮ್ಯಾಮ್ ಒಂದೊಂದ್ ಕಡೆ ಪ್ಲಸ್ ಇದೆ, ಒಂದೊಂದ್ ಕಡೆ ಮೈನಸ್ ಇದೆ, ಒಂದೊಂದ್ ಕಡೆ 2 ಮೈನಸ್ ಇದೆ, ಒಂದೊಂದ್ ಕಡೆ 2 ಪ್ಲಸ್ ಇದೆ. ಏನಪ್ಪಾ ಇದು ಅಂದ್ರೆ ದೀಸ್ ಆರ್ ನಥಿಂಗ್ ಬಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಇದನ್ನ ನಿಮ್ಗೆ ಫರ್ದರ್ ಕ್ಲಾಸ್, ನಿಮ್ಗೆ ಇದು ಫಸ್ಟ್ PUC ಇದೆ ಆಕ್ಸಿಡೇಷನ್ ಸ್ಟೇಟ್ಸ್ ಅಂದ್ರೆ ಏನು ಅಂತೆಲ್ಲ ಐ ವಿಲ್ ಬಿ ಟೀಚಿಂಗ್ ಯು ಇನ್ ದ ಫರ್ದರ್ ಕ್ಲಾಸಸ್. ಓಕೆ, ಸೊ ಬೇಸಿಕಲಿ ಇಲ್ಲಿ ಏನಿದು
ಮೆನ್ಷನ್ ಮಾಡಿ ಪವರ್ಸ್ ಏನ್ ತೋರಿಸಿದಾರೋ those refer to the oxidation stage of that particular species. ಓಕೆನಾ, ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ ಅದನ್ನ. So you need not worry about that. Okay, you need not worry about that thing. Now moving on, ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಬಿಫೋರ್ ವಿ ಮೂವ್ ಸ್ಟೂಡೆಂಟ್ಸ್, ಇಲ್ಲೊಂದು ಕೇಸ್ ಇದೆ, ಸ್ಪೆಷಲ್ ಕೇಸ್. ಓಕೆನಾ, ಸೊ ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಅಂದ್ರೆ HCl ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ H+ ಫಾರ್ಮ್ ಮಾಡ್ತಿದ್ದ, ಹೌದಾ? ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಇದು H+ ಫಾರ್ಮ್ ಆದ್ಮೇಲೆ ಸಿನ್ಸ್ ಇಟ್ ಇಸ್ ಇನ್ ವಾಟರ್ there will be lot of water molecules, ಹೌದಾ? ಅದೇನ್ ಮಾಡುತ್ತೆ, ಈ H+ ions ವಾಟರ್ ಜೊತೆ ಕಂಬೈನ್ ಆಗುತ್ತೆ. ಓಕೆನಾ, H+ will combine with water to form H3O+. ಏನಾಗುತ್ತೆ, H+ will combine with further water molecules to form what? H3O+. ಅಂದ್ರೆ ಏನಿಲ್ಲಿ H3O+ ಅಂದ್ರೆ ಏನು? ಹೈಡ್ರೋನಿಯಂ ಅಯಾನ್. You have to remember this students. H3O+ ಅಂದ್ರೆ ಏನು? ಹೈಡ್ರೋನಿಯಂ ಅಯಾನ್. ಓಕೆ, H3O+ ಅನ್ನ ಏನಂತ ಹೇಳ್ತೀವಿ? ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್ ಆಫ್ ಆಸಿಡ್ ಅಂಡ್ ಬೇಸಿಸ್. ಓಕೆ, ಐ ಬರೀ ನನ್ನ ಕ್ಯಾಮರಾದಲ್ಲಿ ಪೋಸ್ ಕೊಡ್ತಾ ಇರ್ಬೇಡಿ, ದಯವಿಟ್ಟು ಸ್ವಲ್ಪ ನೋಟ್ಸ್ ಅನ್ನು ಕೂಡ ಕಾಪಿ ಮಾಡಿ. ಇಸ್ ಇಟ್ ಫೈನ್? ಓಕೆ, ಮೂವಿಂಗ್ ಆನ್. ಓಕೆ, now moving on to the next topic, that is alkalis. Now what do you mean by alkalis? Alkalis ಅಂದ್ರೆ ಏನು? Okay, before that, okay, now what do you mean by alkalis? ಇದನ್ನ ನಾವು ಕೇಳಿರಬಹುದು ಅಲ್ವಾ, alkalis ಅನ್ನೋ ಪದನ ಕೇಳಿರ್ತೀವಿ. Now what do you mean by alkalis ಅಂದ್ರೆ all the bases, okay, all bases do not dissolve in water. All the bases do not dissolve in water. Okay na, this factor you have to note. This is very important point. All the bases will not dissolve in water. So what is an alkali andre? An alkali is a base that dissolves in water. So the bases which dissolve in water, ಅದಕ್ಕೆ ಏನಂತ ಹೇಳ್ತಾರೆ? ವಾಟರ್ ಸಾಲ್ಯುಬಲ್ ಬೇಸ್. ಅದನ್ನ ನಾವು ಏನಂತ ಕರಿತೀವಿ? ಆಲ್ಕಲಿ ಅಂತ ಹೇಳ್ತೀವಿ. Water soluble bases are known as alkali. ಓಕೆನಾ, ಆಲ್ಕಲಿ ಅಂದ್ರೆ ಏನು? ವಾಟರ್ ಸಾಲ್ಯುಬಲ್ ಬೇಸಸ್. ನೀರಲ್ಲಿ ಕರಗಿದ್ರೆ ಅದನ್ನ ನಾವ್ ಏನಂತ ಹೇಳ್ತೀವಿ? ಅಂತ ಬೇಸಸ್ ಅನ್ನ ಆಲ್ಕಲೀಸ್ ಅಂತ ಹೇಳ್ತೀವಿ. ಯೂಶಲಿ ಅದು ಯಾವ ತರ ಇರುತ್ತೆ, ಫಿಸಿಕಲ್ ನೇಚರ್ ಅದ್ರದ್ದು ಯಾವ ತರ ಇರುತ್ತೆ ಅಂದ್ರೆ ಸೋಪಿ ಟು ಟಚ್, ಅಂದ್ರೆ ನೊರೆ ನೊರೆ ಅಂತಾರಲ್ಲ, ಸಾಫ್ಟ್ ಒಂಥರ ಸ್ಲೈನಿ ತರ ಇರುತ್ತೆ, ಅದಕ್ಕೆ ನಾವು ಆಲ್ಕಲಿ ಅಂತ ಹೇಳ್ತೀವಿ. ಮತ್ತೆ ಟೇಸ್ಟ್ ಬಿಟರ್, ಇನ್ನೊಂದು ಕರೋಸಿವ್. ನಾವು ನೀವು ಹೇಳ್ಬೋದು ಸೋಪಿ ಅರ್ಥ ಆಯ್ತು, ಬಿಟರ್ ಗೊತ್ತಾಯ್ತು, ಕೊರೋಸಿವ್ ಅಂದ್ರೆ ಏನು ಅಂದ್ರೆ ಯೂಶಲಿ ನಮ್ಮ ಕೆಮಿಕಲ್ಸ್ ಏನಿರುತ್ತೆ ಬೇಸಸ್ ಅದ್ರ ಮೇಲೆ ಒಂದು ಸಿಂಬಲ್ ತೋರಿಸ್ತಾರೆ. ಅಂದ್ರೆ ಸಪೋಸ್ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಅಂತ ಅನ್ಕೊಳ್ಳಿ, ಅದನ್ನ ತಗೊಂಡು ನೀವು ಕೈಯಲ್ಲಿ ಇಟ್ರೆ ಇರೋ ಪಾರ್ಟ್ ಎಲ್ಲ ಸುಟ್ಟೋಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಜಾರ್ ಇದೆ, ಅದ್ರೊಳಗೆ ಕೈ ಹಾಕಿ ಒಂದು ಬೆರಳನ್ನ ವಾಪಸ್ ತೆಗೆದ್ರೆ ಕೈ ಇರೋದಿಲ್ಲ, ಬೆರಳು ಇರೋದಿಲ್ಲ. ದಟ್ ಮೀನ್ಸ್ ಕೊರೋಸಿವ್ ನೇಚರ್ ಅಂದ್ರೆ ಏನು? ಬರ್ನ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಯೂಶಲಿ ನಾವು ಟೈಟ್ರೇಷನ್ಸ್ ಎಲ್ಲ ಮಾಡಬೇಕಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪೇರ್ ಮಾಡ್ತೀವಿ. ಓಕೆನಾ, ಸೊ ಕೊರೋಸಿವ್ ನೇಚರ್ ಅಂದ್ರೆ ಏನು ಅಂದ್ರೆ ಬರ್ನ್ ಮಾಡುವಂತ ಕೆಪಾಸಿಟಿ ಇರುತ್ತಲ್ಲ, ಅದನ್ನ ಕೊರೋಸಿವಿಟಿ ಅಂತ ಹೇಳ್ತಾರೆ. ಓಕೆನಾ, ಸೊ ಬೇಸಿಕ್ ಎಕ್ಸಾಂಪಲ್ಸ್ ಇಲ್ಲಿ ಯಾವ್ದಾವ್ದಿದೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಬಿಕಾಸ್ ಇಟ್ ಡಿಸಾಲ್ವ್ಸ್ ಇನ್ ವಾಟರ್. ನೀರಲ್ಲಿ ಹಾಕಿದ್ರೆ ಅದನ್ನ ಕರಗಿಸಬಹುದು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇವೆಲ್ಲ ಕೂಡ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಆಲ್ಕಲಿ. I hope you are clear with the topic alkali. Am I clear, students? What is meant by alkali? Okay. Well, okay. Now moving on to the next topic. Ika alkalis aydalva. Let's move on to the next topic. That is strong acid base, weak acid base. Let's see what is strong acid, strong base, weak acid, weak base. So ಈಗ ಯಾವ ಆಸಿಡ್ ಅನ್ನ ನಾವು ಸ್ಟ್ರಾಂಗ್ ಅಂತ ಹೇಳ್ತೀವಿ? ಮೇ ಬಿ ದ ಆಸಿಡ್ ವಿಚ್ ಇಸ್ ಮೋರ್ ಇನ್ ವೇಟ್ ಅದನ್ನ ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಾ? ಲೆಟ್ ಮಿ ಸಿ ಇಫ್ somebody knows. If you know what is strong acid, please type in the chat box. If somebody knows what is strong acid, please type in the chat box, students. What according to you? No, I do not want the example ಬೇಡ. ಎಕ್ಸಾಂಪಲ್ ನೀವು ಕೂಡ ಹೇಳ್ತೀರಾ HCl, ರೈಟ್? ಎಕ್ಸಾಂಪಲ್ಸ್ ಕೊಡ್ಬೋದು, ಬಟ್
If somebody knows idea ಇದ್ರೆ ಏನ್ ಸ್ಟ್ರಾಂಗ್ ಆಸಿಡ್ಸ್ ಅಂದ್ರೆ ಏನಿರ್ಬೋದು, ಡೆಫಿನೇಷನ್ ಅಂತಲ್ಲ, ಹೇಳಕ್ ಬಂದ್ರೆ ಹೇಳಿ. I just want to, pH value is less than 7. No, those are acids, dear. Strong acids are hydrochloric acid. Yeah, the example is hydrochloric acid, sulfuric acid, the acids which is having pH value 0 to 3, concentrated H plus ions. Who is that? Sharat, right? Okay, good student. Okay, so strong acids. Okay, let me see again chat box al mattena bantu. Let me check. The concentration of, correct, xanthine phthalo. Am I correct with your pronunciation? Yeah, correct, xanthine. Good. Okay, so strong acids athava strong acids andre the acids, this acid which has higher concentration of H plus ions. ಅದನ್ನ ನಾವು ಏನಂತ ಹೇಳ್ತೀವಿ, ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳ್ತೀವಿ. ಹೌದಾ? H plus ions ನ ಕಾನ್ಸಂಟ್ರೇಷನ್ ಯಾವ್ದ್ರಲ್ಲಿ ತುಂಬಾ ಜಾಸ್ತಿ ಇರುತ್ತೋ, ಡಿಸಾಲ್ವ್ ಆದಾಗ ಯಾವ್ದ್ರಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೋ ಅದನ್ನ ನಾವು ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ದ ಎಕ್ಸಾಂಪಲ್ಸ್ ಆಲ್ರೆಡಿ ನೀವೇ ಕೊಟ್ಟಾಗಿದೆ. ವಾಟ್ ಆರ್ ದೋಸ್? ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಹೌದಾ? ಅದು ನಾವು ಏನಂತ ಹೇಳ್ತೀವಿ, ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ಟ್ರಾಂಗ್ ಬೇಸ್ ಅಂದ್ರೆ ಏನು? Can somebody answer me what is strong base? Yeah, what is strong base? Yeah, what are strong bases, students? ಏನು strong base andre? If somebody can just type in the chat box. Okay, the answer has already come from Ambika M, right? So what are strong bases? Strong bases are nothing but the ones strong bases are the ones which have higher concentration of OH minus ions. Higher concentration of OH minus ions idre adana navu enanta heltivi, strong base anta heltivi. Hauda? So examples yavdu? Sodium hydroxide, potassium hydroxide, idanella navu enanta karitivi, strong bases anta karitivi. Now moving on to weak acid and weak base. Let me just check in the chat box. Yeah, correct, Rihan, correct. Okay, now can somebody tell me what is weak acid? Opposite of strong acid. What do you think is a weak acid? What is a weak acid, students? Yes? Okay, okay. So that means everybody knows. So what is weak acid? A weak acid is a one which has lower concentration. How the? Weak acids are the one which have lower concentration of OH minus ions. So what is the example for weak acid, students? What is the example for weak acids? Can somebody tell me what is the example for weak acid? Okay. Some more examples for weak acids. Yeah, Rehan, what is CH3COOH? Can somebody tell me what is CH3COOH? Acetic acid. Yeah, Rehan, correct. Good. So, which are the examples for weak acid? It is acetic acid. Best example yavudappa andre acetic acid. Okay. Okay. Now, moving on to weak base. So, weak base andre eno, strong base eno opposite, which has low concentration of OH minus ions. Now, can somebody give me examples for weak base? Which are the examples for weak base? Okay, ammonia. Next. Calcium hydroxide. Next.
Okay, well, I got very much answers. Now moving on. Okay, that means everybody knows what is acid and base. Howda? Strong acids andreno, strong base andreno, weak acids andreno, weak base andreno. Howda? Now moving on to concentrated acid and base. Now what do you mean by concentrated acid base andre? So concentrated acid bases are the one which are in their purest form. ಪ್ಯೂರ್ ಫಾರ್ಮ್ ಅಲ್ಲಿ ಆಸಿಡ್ ಇದ್ರೆ, ತನ್ನ ಪ್ಯೂರ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಆಸಿಡ್. ಈಗ ಸಲ್ಫ್ಯೂರಿಕ್ ಆಸಿಡ್ ನ ಬೇಸಿಕ್ ಕಾನ್ಸಂಟ್ರೇಷನ್ ಎಷ್ಟು ನಾವು ಅದು ಇದ್ರ ಮೇಲೆ ಬರ್ದಿರುತ್ತೆ, ಆ ರಿಯೇಜೆಂಟ್ ಬಾಟಲ್ ಮೇಲೆ ಬರ್ದಿರುತ್ತೆ. ಯೂಶಲಿ ಇಟ್ ಇಸ್ 99%. ಅಂದ್ರೆ ಪ್ಯೂರ್ ಫಾರ್ಮ್ ಅಲ್ಲಿ ಸಿಗುತ್ತಲ್ವಾ, ಅದನ್ನ ನಾವೇನಂತ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಅಂತ ಹೇಳ್ತೀವಿ. ಓಕೆನಾ. ನಾವು ಮೂವಿಂಗ್ ಆನ್ ಟು ಡೈಲ್ಯೂಟ್ ಆಸಿಡ್ ಬೇಸ್ ಅಂದ್ರೆ ಏನು? ಇಫ್ we add water in a aqueous solution, water usually universal solvent water ಅನ್ನ ಆಡ್ ಮಾಡಿದ್ರೆ ನಾವು ಆಸಿಡ್ ಗೆ, ಅದೇನಾಗುತ್ತೆ, ತನ್ನ ಕಾನ್ಸಂಟ್ರೇಷನ್ ಅನ್ನ ಕಳ್ಕೊಳ್ಳುತ್ತೆ. ಸಪೋಸ್ 99% ಇತ್ತು ಅಂತ ಅನ್ಕೊಳ್ಳಿ, ನಾನು ನೀರನ್ನ ಹಾಕ್ತೀನಿ ಅಂತ, ಆಗ ಏನಾಗುತ್ತೆ, ಅದರ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಅಂತಹ ಆಸಿಡ್ಸ್ ಅನ್ನ ನಾವೇನಂತ ಕರಿತೀವಿ, ಡೈಲ್ಯೂಟ್ ಆಸಿಡ್ ಅಥವಾ ಬೇಸ್. ಇಫ್ ವಾಟರ್ is added to base, it is dilute base. I hope you are clear with the concept of strong acid, weak base, concentrated acid and dilute acid. Okay, now moving on. Okay, now moving on to the process of dilution. Now I told you what is dilution, how the dilute acid andre enu, dilute base andre enu ಅಂತ ಹೇಳಿದೆ. How do we do that? By adding water to the acid. Students, in case you go out of the video, please join back. ಆಯ್ತಾ, ನಿಮಗೆ ಮತ್ತೆ ಇದು ಬರುತ್ತೆ, ಮೆಸೇಜ್ ಪಾಪ್ ಔಟ್ ಆಗುತ್ತೆ ಜಾಯಿನ್ ಆಗ್ಲಿಕ್ಕೆ. In case the time runs out further, please join back. Okay. Okay, now process of dilution ಬಗ್ಗೆ ಮಾತಾಡಬೇಕು ಅಂದ್ರೆ, ಯಾವ ಕಾಂಪೌಂಡ್, ಯಾವ ತರ ನಾವು ಆಸಿಡ್ಸ್ ಅನ್ನ ಡೈಲ್ಯೂಟ್ ಮಾಡ್ತೀವಿ, how do we dilute that, what is the process ಅಂದ್ರೆ, ಸಪೋಸ್ ಈಗ ನನ್ನ ಹತ್ರ ಒಂದು ಬೀಕರ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಐ ಹ್ಯಾವ್ ಅ ಬೀಕರ್. ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನನ್ನ ಹತ್ರ ಆಸಿಡ್ಸ್ ಇದೆ. ಓಕೆನಾ, ಐ ಹ್ಯಾವ್ ಸಮ್ ಆಸಿಡ್ ಅಂತ ಅನ್ಕೊಳ್ಳೋಣ. ಮೇ ಬಿ ಇಲ್ಲಿ ನಾನು ಸಲ್ಫ್ಯೂರಿಕ್ ಆಸಿಡ್ ಅನ್ನ ತಗೊಂಡಿದ್ದೀನಿ ಅನ್ಕೊಳ್ಳೋಣ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ತಗೊಳ್ತೀನಿ. ಕಾನ್ಸಂಟ್ರೇಟೆಡ್ ಏನು ಆಲ್ರೆಡಿ ಹೊಗೆ ಬರ್ತಾ ಇರುತ್ತೆ, ಅದರಲ್ಲಿ ಸಖತ್ತು ಪ್ಯೂರ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ನಾನೇನ್ ಮಾಡ್ತೀನಿ, ಈಗ ಅದನ್ನ ಡೈಲ್ಯೂಟ್ ಮಾಡ್ತೀನಿ. ಏನ್ ಮಾಡ್ತೀನಿ, ನೀರನ್ನ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಸೊ ಈಗ suppose I add water to this acid, will it become diluted? So is this the process of diluting the acid? Is this the actual process of diluting? What do you think? Is water added to the acid or acid added to the water? No. Then what do we do? Okay, right. So the process of adding water to the acid ಅಂದ್ರೆ ನೀರನ್ನ ನಾವು ಆಸಿಡ್ ಗೆ ಹಾಕ್ತಿವಲ್ಲ, ಆ ಮೆಥಡ್ ಏನಿದೆಯೋ ದಟ್ ಇಸ್ ರಾಂಗ್. ರೈಟ್? ಯಾಕೆ? ಸಪೋಸ್ ಆಸಿಡ್ ಅನ್ನ ತಗೊಂಡ್ ಬೀಕರ್ ಅಲ್ಲಿ ಡೈರೆಕ್ಟ್ ಆಗಿ ನೀರ್ ಹಾಕಿದ್ರೆ ಇರೋ ಬರೋ ಆಸಿಡ್ ಎಲ್ಲ ನನ್ನ ಮುಖಕ್ಕೆ ಹೊಡೆಯುತ್ತೆ. ರೈಟ್? ದಟ್ ಇಸ್ ರಾಂಗ್. ಸೊ ವಾಟ್ ಇಸ್ ದ ಆಕ್ಚುಯಲ್ ಪ್ರೊಸೆಸ್ ಆಫ್ ಡೈಲ್ಯೂಷನ್ ಅಂದ್ರೆ, ಫಸ್ಟ್ ವಾಟ್ ಐ ಹ್ಯಾವ್ ಟು ಡೂ, ವಾಟ್ ಎವರ್ ಅಮೌಂಟ್ ಆಫ್ ಡೈಲ್ಯೂಷನ್ ನನಗೆ ಬೇಕೋ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಷ್ಟು ನೀರನ್ನ ನಾನು ಬೀಕರ್ ಅಲ್ಲಿ ತಗೊಬೇಕು. Okay na, so that much amount of water should be taken in the beaker and ಇದಕ್ಕೆ ಒಂದು ಸ್ಟಿರರ್ ಅನ್ನ ಹಾಕಬೇಕು ನಾನು. Okay na, ಒಂದು ಸ್ಟಿರರ್ ಅನ್ನ ಯೂಸ್ ಮಾಡಿ I have to slowly pour acid, the concentrated acid ಅನ್ನ ನಾನು ಏನ್ ಮಾಡ್ಬೇಕು, slowly ಅದನ್ನ pour ಮಾಡ್ಬಿಟ್ಟು slowly ಸ್ಟಿರರ್ ತಗೊಂಡು ಅದನ್ನ ಸ್ಟಿರ್ ಮಾಡ್ತಾ ಡೈಲ್ಯೂಷನ್ ಮಾಡ್ಬೇಕು. So this is the actual process of dilution. So if you add water to acid, okay, this is wrong. This method is wrong. What you have to do, acid should be added to water to form the diluted one. I hope you're clear with the process of dilution. Okay, now moving on to the next one, that is the final topic of today's class, that is indicators. Now what do you mean by indicators? So ಇದನ್ನ already ನಾನು ಒಂದ್ಸತಿ ಹೇಳಿದ್ದೀನಿ. ಎಲ್ಲಿ? When I spoke about litmus paper, howda, blue litmus paper ಮತ್ತೆ ನಾನು red litmus paper ಬಗ್ಗೆ ಮಾತಾಡಿದೆ, right? So there I told you about indicators. So if anybody knows about indicators, you can tell me. Okay.
Okay, so what is indicators andre enu? Indicators are the chemical substances which helps to detect the nature of other chemicals. Andre enu? Iga nanu litmus paper anna tagonde. So nanu adanna acid ge hakದಾಗ ಏನಾಗುತ್ತೆ? It turns red. ಹೌದಾ? Blue litmus paper anna acid ಅಲ್ಲಿ dip ಮಾಡಿದ್ರೆ ಅದು red. So it is indicating this species is acid. So ಆ ತರದ substances ಗೆ ನಾವು ಏನಂತ ಹೇಳ್ತೀವಿ? Indicators ಅಂತ ಹೇಳ್ತೀವಿ. So ಅದರಲ್ಲಿ first ಯಾವುದು ಬರುತ್ತೆ ಅಂದ್ರೆ universal indicators. Now what do you mean by universal indicators? ಅಂದ್ರೆ these are the indicators. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಸಪೋಸ್ ನಾನು ಯೂಶಲಿ ಇಂಡಿಕೇಟರ್ಸ್ ಅಂದ್ರೆ ಏನಪ್ಪಾ ಆಸಿಡ್ ಬೇಸ್ ಅಂತ ಹೇಳೋದು. ಯೂನಿವರ್ಸಲ್ ಇಂಡಿಕೇಟರ್ಸ್ are the one which not only tell about whether they are acid or base, ಅದ್ರ ಜೊತೆಗೆ ಎಷ್ಟಿದೆ ಅದರಲ್ಲಿ acidity, highly concentrated ಅಥವಾ weak ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? ಯೂನಿವರ್ಸಲ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಇಸ್ pH ಪೇಪರ್. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಕಲರ್ ತರ ಪೇಪರ್ ಕಾಣ್ತಿದೆಯಲ್ಲ, ಇದನ್ನ ನಾವೇನಂತ ಹೇಳ್ತೀವಿ? pH ಪೇಪರ್. ಯೂಶಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಈ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಅಲ್ಲಿ ನಿಮ್ಮ ಸಾಯಿಲ್ ಚೆಕಿಂಗ್ ಬಂದಾಗ ಇದ್ರಲ್ಲೇ ಮಾಡೋದು. pH ಅನ್ನ ಚೆಕ್ ಮಾಡ್ಬೇಕು ಅಂದ್ರೆ ಎಷ್ಟಿದೆ ಅಸಿಡಿಟಿ ಅಂತ ಈ pH ಪೇಪರ್ ಅನ್ನ ಯೂಸ್ ಮಾಡ್ತಾರೆ. ಓಕೆ ಓಕೆ, ಸೊ ಇದರಲ್ಲಿ ಯಾವ ತರ pH ಪೇಪರ್ ಅಲ್ಲಿ ಯಾವ ತರ ಗೊತ್ತಾಗುತ್ತೆ ವೆದರ್ ಇಟ್ ಇಸ್ ಆಸಿಡ್ ವೆದರ್ ಇಟ್ ಇಸ್ ಬೇಸ್ ಅಂತ ಅಂದ್ರೆ, ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಯಾವ್ದೋ ಕಾಂಪೌಂಡ್ ಇದೆಯೋ, ಓಕೆನಾ, ಇಲ್ಲೊಂದು ಕಾಂಪೌಂಡ್ ಇದೆ ಅಂತ ಅನ್ಕೊಳ್ಳಿ. ನಾನು ಇದನ್ನ ಏನ್ ಮಾಡ್ತೀನಿ, ಇಲ್ಲೊಂದು ಪೇಪರ್ ಇದೆ. ಸೊ ಆ ಪೇಪರ್ ಮೇಲೆ ಕೆಲವು ಡ್ರಾಪ್ಸ್ ಅನ್ನ ಹಾಕ್ತೀನಿ. ನನ್ನ ಕಾಂಪೌಂಡಿನ ಒಂದು ಸೊಲ್ಯೂಷನ್ ನ ಆ ಪೇಪರ್ ಅಲ್ಲಿ ಹಾಕಿದಾಗ ಇಟ್ ವಿಲ್ ಹ್ಯಾವ್ ಡಿಫ್ರೆಂಟ್ ಕಲರ್ಸ್. ಸಿ ರೇಂಜಿಂಗ್ ಫ್ರಮ್ 0 to 14 ದೇ ಆರ್ ಡಿಫ್ರೆಂಟ್ ಕಲರ್ಸ್, ರೈಟ್? ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ರೆಡ್ ಎಲ್ಲಾನು ಇದೆ. ಸೊ ಆ ಬೇಸಿಸ್ ಮೇಲೆ ಸಪೋಸ್ ನನ್ನ ಪೇಪರ್ ಅಲ್ಲಿ ಯಾವ ಕಲರ್ ಬರುತ್ತೋ ಅದನ್ನ ನಾನು ಈ ಸ್ಕೇಲ್, ಇಲ್ಲಿ ಇದನ್ನ pH ಸ್ಕೇಲ್ ಅಂತ ಹೇಳ್ತಾರೆ, ಅದ್ರ ಜೊತೆ ನಾನು ಮ್ಯಾಚ್ ಮಾಡ್ಬೇಕು. ಓಕೆನಾ? ಸೊ ಯಾವ ಕಲರ್ ಬರುತ್ತೋ ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಆಸಿಡ್. ಸೊ ದಟ್ ಈಸ್ ವಾಟ್ ಇಸ್ ಮೆಂಟ್ ಬೈ ಯೂನಿವರ್ಸಲ್ ಇಂಡಿಕೇಟರ್ಸ್. ಸೊ ಇಫ್ ಯು ಸಿ ಹಿಯರ್, ಇಲ್ಲಿ 7 ಅಂತ ಕಾಣ್ತಿರುತ್ತೆ, ರೈಟ್? ಸೊ 7 is the one where the species is said to be neutral. So pH scale ಅಲ್ಲಿ 7 value ಏನಿದೆಯೋ that is considered to be neutral. 0 ಅಂದ್ರೆ highly acidic, 14 ಅಂದ್ರೆ highly basic. So ಮಧ್ಯದಲ್ಲಿ ಬರುವಂತ ವ್ಯಾಲ್ಯೂಸ್ ಏನಿರುತ್ತೆ? weakly acidic, ಇಲ್ಲೂ ಕೂಡ weakly basic. So this is about the pH scale. I hope you understood about this. So ಯಾವ ತರ ವೇರಿ ಆಗುತ್ತೆ ನೋಡಿ, ಇಲ್ಲಿ 0 to 1 ಇವೆಲ್ಲ highly concentrated, ಆಯ್ತಾ? ಇಲ್ಲಿ weakly acidic, ಇದು neutral. ಸೊ ಇಲ್ಲೇನು ವೀಕ್ಲಿ ಬೇಸ್, ಸ್ಟ್ರಾಂಗ್ ಬೇಸ್. ಹೌದಾ? ಈ ನಿಮ್ಮ ಗ್ಯಾಸ್ಟ್ರಿಕ್ ಜ್ಯೂಸ್, ನಮ್ಮ ಹೊಟ್ಟೆಲಿ ಇರುವಂತ ಗ್ಯಾಸ್ಟ್ರಿಕ್ ಜ್ಯೂಸ್ ಏನಿದೋ ಈ ಲೆವೆಲ್ ಅಲ್ಲಿ ಬರುತ್ತೆ. ಇವನ್ ಲೆಮನ್ ಕಮ್ಸ್ ಅರೌಂಡ್ 2.2 ಇಲ್ಲಿ ಬರುತ್ತೆ. ಓಕೆನಾ? ಸೊ ದಟ್ ಇಸ್ ದ ಅಸಿಡಿಟಿ ಆಫ್ ದಟ್. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಸೊ ವಿತ್ ದಿಸ್, ಓಕೆ, ನೌ ಐ ಹ್ಯಾವ್ ಒನ್ ಮೋರ್ ಟಾಪಿಕ್. ಸೊ ಇದು ಜಸ್ಟ್ ರಿವಿಷನ್ ತರ, ನಾನು ಆಲ್ರೆಡಿ ಹೇಳಿದ್ದನ್ನ ಮತ್ತೆ ಹೇಳ್ತಾ ಇದ್ದೀನಿ. ದಟ್ ಇಸ್ ಇಲ್ಲಿ ನೋಡಿ, ಇಂಡಿಕೇಟರ್ ರೆಡ್ ಲಿಟ್ಮಸ್ ಪೇಪರ್ ಇದ್ರೆ ಆಸಿಡಿಗೆ ಹಾಕಿದ್ರೆ ಏನಾಗುತ್ತೆ? ಹಂಗೆ ಉಳಿಯುತ್ತೆ. ಅದೇ ಬೇಸಿಗೆ ಹಾಕಿದ್ರೆ ಬ್ಲೂ ಆಗುತ್ತೆ. ವೆರಸ್ ಬ್ಲೂ ಲಿಟ್ಮಸ್ ಪೇಪರ್ ಆಸಿಡಿಗೆ ಹಾಕಿದ್ರೆ ರೆಡ್ ಆಗಿ ಟರ್ನ್ ಆಗುತ್ತೆ, ಆದ್ರೆ ಬೇಸಿಗೆ ಹಾಕಿದ್ರೆ ಹಂಗೆ ಉಳಿಯುತ್ತೆ. ಇನ್ನೊಂದು ಟರ್ಮರಿಕ್ ಅಂದ್ರೆ ಅರ್ಶಿನ, ರೈಟ್? ಅರ್ಶಿನ ಅದೇನಾಗುತ್ತೆ, ಯೂಶಲಿ ಅರ್ಶಿನದೊಳಗೆ ನಾವೇನಾದ್ರೂ ನಿಂಬೆಹಣ್ಣನ್ನ ಹಾಕಿದೆ ಅನ್ಕೊಳ್ಳಿ, ಏನು ಕೂಡ ಚೇಂಜ್ ಆಗೋದಿಲ್ಲ. ಹೌದಾ? ಐ ಹೋಪ್ ಯು ಹ್ಯಾವ್ ಸೀನ್. ಅದೇ ಮನೆಗಳಲ್ಲಿ ನಮ್ಮ ಏನಾದ್ರೂ ನಮಗೆ ಏನ್ ಹೇಳ್ತಾರೆ, ಕಣ್ದೃಷ್ಟಿ ಆದಾಗೆಲ್ಲ ಅಜ್ಜಂದ್ರ ಏನ್ ಮಾಡ್ತಾರೆ, ನಮ್ ಕಣ್ದೃಷ್ಟಿ ತೆಗಿತಾರೆ. ಏನ್ ಮಾಡ್ತಾರೆ? ಟರ್ಮರಿಕ್ಗೆ ಸುಣ್ಣನ ಹಾಕ್ತಾರೆ. ಸುಣ್ಣ ನನಗೆ ಹಾಕ್ಬಿಟ್ಟು ಏನಂತಾರೆ, ಹಿಂಗ್ ಮುಖಕ್ ಮಾಡ್ಬಿಟ್ಟು ಅಯ್ಯೋ ತುಂಬಾ ಕೆಂಪಾಗ್ಬಿಡ್ತು, ಪಾಪ ಮಗುಗೆ ತುಂಬಾ ಇದಾಗ್ಬಿಟ್ಟಿದೆ, ದೃಷ್ಟಿಯಾಗಿದೆ ಅಂತಾರೆ. ಸೊ ಸೈಂಟಿಫಿಕಲಿ ಅದು ಹೇಳ್ಬೇಕು ಅಂದ್ರೆ ಆತರ ಆಗಿರುತ್ತಲ್ಲ. ಏನಾಗಿರುತ್ತೆ ಅಂದ್ರೆ, ಆ ಟರ್ಮರಿಕ್ಗೆ ನನ್ನ ಆ ಸುಣ್ಣನ ಹಾಕಿದಾಗ ಡ್ಯೂ ಟು ದ ಬೇಸಿಕ್ ನೇಚರ್, ಟರ್ಮರಿಕ್ಗೆ ಸುಣ್ಣನ ಹಾಕಿದ್ರೆ ಇರುತ್ತೆ, ಡ್ಯೂ ಟು ದ ಬೇಸಿಕ್ ನೇಚರ್ ಇಟ್ ಕನ್ವರ್ಟ್ಸ್ ಇನ್ ಟು ರೆಡ್ ಕಲರ್. ದೃಷ್ಟಿಯಿಂದ ಆಗೋದಿಲ್ಲ, ಡ್ಯೂ ಟು ದ ಬೇಸಿಸಿಟಿ ಹಾಗೆ ರೆಡ್ ಗಾಗಿ ಟರ್ನ್ ಆಗುತ್ತೆ. ಸೊ ಇನ್ ಕೇಸ್ ನನ್ನ ಟರ್ಮರಿಕ್ ರೆಡ್ ಆದ್ರೆ ನೀವೇನ್ ಅನ್ಕೊಬೇಕು, ನೆಕ್ಸ್ಟ್ ಟೈಮು ದೃಷ್ಟಿ ಆಗಿಲ್ಲ, ಅದ್ರ ಬದಲು ಬೇಸಿಕ್ ನೇಚರ್ ಜಾಸ್ತಿ ಆಗಿದೆ ಅಂತ. ಓಕೆ, ಸೊ ಫೋರ್ತ್ ಒನ್ ಏನು ಅಂದ್ರೆ ಫಿನಾಪ್ತಲಿನ್ ಇಂಡಿಕೇಟರ್, ಮತ್ತೆ ಫಿಫ್ತ್ ಒನ್ ಮಿಥೈಲ್ ಆರೆಂಜ್. ಇವೆರಡನ್ನ ನಾವು ನಿಮಗೆ ಫಸ್ಟ್ PUC ನಮ್ಮ ಏನು ಇದೆಯೋ ಎಕ್ಸ್ಪೆರಿಮೆಂಟ್ಸ್ ಇದೆಯೋ ಅಲ್ಲಿ ಹೇಳ್ತೀವಿ. ಯೂಶಲಿ ಫಿನಾಪ್ತಲಿನ್ ಅಂದ್ರೆ ಒಂದು ಲಿಕ್ವಿಡ್, ಓಕೆನಾ? ಸೊ ಅದು ಆಸಿಡ್ ಏನಾದ್ರೂ ಹಾಕಿದ್ರೆ ಆ ಲಿಕ್ವಿಡ್ಗೆ ಕಲರ್ ಏನು ಚೇಂಜ್ ಆಗೋದಿಲ್ಲ. ಫಿನಾಪ್ತಲಿನ್ ನೋಡ್ಲಿಕ್ಕೆ ನೀರ್ ತರಾನೇ ಇರುತ್ತೆ. ಸೊ ಆಸಿಡ್ಸ್ ಹಾಕಿದ್ರೆ ಅದೇನಾಗುತ್ತೆ, ಸುಮ್ನೆ ಹಂಗೆ ಇರುತ್ತೆ, ಏನು ಕೂಡ ಚೇಂಜ್ ಆಗೋದಿಲ್ಲ, ನೋ ಚೇಂಜ್ ಇನ್ ದಟ್. ವೆರಸ್ ಬೇಸ್ ಆಡ್ ಮಾಡಿದ್ರೆ ನನ್ನ ಫಿನಾಪ್ತಲಿನ್ ಕಲರ್ ಏನಾಗುತ್ತೆ, ಪಿಂಕ್ ಆಗಿ ಟರ್ನ್ ಆಗುತ್ತೆ. ಅದೇ ತರ ಮಿಥೈಲ್ ಆರೆಂಜ್ ಇಂಡಿಕೇಟರ್, ಅದಕ್ಕೆ ಆಸಿಡ್ ಹಾಕಿದ್ರೆ ಏನಾಗುತ್ತೆ, ರೆಡ್ ಆಗಿ ಟರ್ನ್ ಆಗುತ್ತೆ. ವೆರಸ್ ಬೇಸ್ ಹಾಕಿದ್ರೆ ಯೆಲ್ಲೋ ಆಗಿ ಟರ್ನ್ ಆಗುತ್ತೆ. ಸೊ ಈಗ ನೀವ್ ಹೇಳ್ಬೋದು, ಮ್ಯಾಮ್ ಎಲ್ಲದ್ರಲ್ಲೂ ಒಂದೊಂದು ಮಾತ್ರ ಆಗಿದೆ, ಮಿಥೈಲ್ ಆರೆಂಜ್ ಅಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗಿದೆ ಅಲ್ವಾ, ಎರಡೆರಡು ಕಲರ್ಸ್ ಬಂದಿದೆ, ಯಾವ ತರ ನೆನ್ಪಿಟ್ಕೊಳ್ಳೋದು ಅಂದ್ರೆ ಐ ಗಿವ್ ಯು ಒನ್ ಶಾರ್ಟ್ ಕಟ್ ಫಾರ್ ದಟ್. ಸೊ ನೀವ್ ಏನ್ ಮಾಡಿ ಅಂದ್ರೆ, ನೆಕ್ಸ್ಟ್ ಟೈಮ್ ಇಫ್ ಯು ಹ್ಯಾವ್ ಟು ರಿಮೆಂಬರ್ ಮಿಥೈಲ್ ಆರೆಂಜ್ ಯಾವ್ದು ಬರ್ತಿದೆ ಅಂದ್ರೆ, ಯು ರಿಮೆಂಬರ್ ದಿಸ್ ಸೆಂಟೆನ್ಸ್, ಮೈ ಆಪಲ್
is red and banana is yellow. So ಇಲ್ಲಿ ಏನಾಗಿದೆ ಮೈ ಅಲ್ಲಿ ಎಂ ಅಂದ್ರೆ ಏನು ಮಿಥೈಲ್ ಆರೆಂಜ್, ಎ ಅಂದ್ರೆ ಏನು ಆಸಿಡ್. ಸೊ ಯಾವ ಕಲರ್ ರೆಡ್, ಬನಾನಾ ಅಂದ್ರೆ ಏನು ಬಿ ಬೇಸ್, ಯಾವ ಕಲರ್ ಯೆಲ್ಲೋ. ಸೊ ಇನ್ ಕೇಸ್ ನಿಮಗೆ ಮಿಥೈಲ್ ಆರೆಂಜ್ ಅನ್ನ ನೆನ್ಪಿಟ್ಕೊಳ್ಳಾಗಿಲ್ಲ ಅಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ಮೈ ಆಪಲ್ is red and banana is yellow. Automatically ನಿಮಗೆ ಯಾವ ಕಲರ್ ಅಂತ ಗೊತ್ತಾಗುತ್ತೆ. So here I come to the end of this today's session. I hope you're clear with what is acids and bases. Turmeric andre haldi, right? Okay, I hope you have no doubts regarding this session. So we'll be continuing about salts in the next class. Are we clear? Okay, thank you. I'll be ending the class here. Thank you students for being so patient. And the next time when you agitate this drishti, please remember numerically basicity in the red color agodu. Okay na? Okay, thank you so much students.